ವೀಕ್ಷಕರಿಗೆ ಮತ್ತು ಭಕ್ತ ಮಹಾಶಯರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೆಂದರೆ ಹಾಸನ ಜಿಲ್ಲಾ ಹುಲಗುಂಡಿ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ಲಕ್ಷ್ಮಣ ಸೌಮ್ಯಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಅಚಾನಕ್ಕಾಗಿ ನಾವು ಒಬ್ಬರ ಮನೆಗೆ ನಮ್ಮನ್ನು ಸ್ವಾಗತ ಮಾಡಿದ್ದರು. ನಾವು ಹೋಗಿದ್ದೆವು. ಅಲ್ಲಿ ಹೋದಾಗ ಅವರ ಮನೆಯವರ ಹಿರಿಯರ ಹೆಸರನ್ನು ಕೇಳಿದಾಗ ಅಣ್ಣಪ್ಪ ಮಾಮ ಎಂದು ಹೇಳಿದರು. ಅಣ್ಣಪ್ಪ ಮಾಮ ಎಂದು ಹೇಳಿದಾಗ ನಮ್ಮ ಮನಸ್ಸಿಗೆ ಒಂದು ಸಂತೋಷವಾಯಿತು. ಏಕೆಂದರೆ ಹಾಸನ ಅಷ್ಟಗ್ರಾಮದಲ್ಲೇ ಕರ್ನಾಟಕದಲ್ಲೇ ಹುಲಗುಂಡಿ ಹೆಸರು ಪ್ರಸಿದ್ಧಿಯಾಗಲು ಇವರೇ ಕಾರಣ ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆ ಎಂದರೆ ಇವರು ಸಾವಿರಾರು ಜನರನ್ನ ಯಾತ್ರೆಗೆ ಕರೆದುಕೊಂಡು ಹೋಗಿ ಬಂದಿದ್ದಾರೆ. ಯಾತ್ರೆಗೆ ನಾವು ಹೋಗಿ ಬರುವುದು ಸುಲಭವಲ್ಲ. ಏಕೆಂದರೆ ಊಟದ ವ್ಯವಸ್ಥೆ ನಮಗೆ ಸರಿಯಾಗುವುದಿಲ್ಲ, ಮಲಗಿಕೊಳ್ಳಲು ಸರಿಯಾಗುವುದಿಲ್ಲ, ಹಣವೂ ಎಷ್ಟು ನೆಮ್ಮದಿ ಇರುವುದಿಲ್ಲ. ಅಂತಹ ಸಮಯಗಳಲ್ಲಿ ಅಣ್ಣಪ್ಪ ಮಾಮ ಅವರಿಗೆ ಈ 108 ದಿವ್ಯ ದೇಶಗಳ ಯಾತ್ರೆಗಳನ್ನ ಮಾಡಿ ಬಂದಿರುವುದರಿಂದ ಬಹಳ ಅನುಭವವನ್ನು ಪಟ್ಟಿದ್ದಾರೆ. ಅವರು 1-2 ಬಸ್ಸುಗಳನ್ನ ಮಾಡಿ ಅದರಲ್ಲಿ ಇಳಿಯುವಂತಹ ಭಕ್ತಾದಿಗಳನ್ನ ಕೂರಿಸಿ ಅವರಿಗೆ ಊಟದ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಇಲ್ಲಿಂದಲೇ ಅಡಿಗೆಯವರನ್ನ ಕರೆದುಕೊಂಡು ಹೋಗಿ ಮಾಡಿಸುತ್ತಾರೆ. ಅವರ ಪ್ರಯಾಣ ಹೇಗಿತ್ತು ಎಂದು ಕೇಳಿದರೆ, ಬೆಳಗ್ಗೆ ಪ್ರಯಾಣ ಮಾಡಿದರೆ ಸಂಜೆ 5 ಅಥವಾ 6 ತನಕ ಮಾತ್ರ. 6 ತನಕ ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಊಟವನ್ನ ಬಡಿಸಿದರು. ಎಲ್ಲರೂ ಆನಂದಪಟ್ಟು ಊಟ ಮಾಡಿದ್ದ ಸಮಯವನ್ನು ನಾವು ಕೇಳಿದ್ದೇವೆ. ಮತ್ತು ಮಲಗಿಕೊಳ್ಳಲು ವ್ಯವಸ್ಥೆ ಹೇಗೆ ಎಂದು ಕೇಳಿದಾಗ ಅವರಿಗೆ ಅಲ್ಲಿ ಎಲ್ಲ ಜಾಗ ತಿಳಿದಿರುವುದರಿಂದ ಒಂದು ದೊಡ್ಡದಾದಂತಹ ಛತ್ರವನ್ನ ಬುಕ್ ಮಾಡಿಕೊಂಡು ಅಲ್ಲಿ ಮಲಗಿಕೊಳ್ಳಲು ವ್ಯವಸ್ಥೆ. ಜನರಿಗೆ ರಾತ್ರಿ ಮಲಗಿ ಮತ್ತೆ ಬೆಳಗ್ಗೆ ಪ್ರಯಾಣ, ದೇವರ ದರ್ಶನ ಎಲ್ಲವನ್ನು ಮಾಡಿಕೊಂಡು ನೀವು ಇಲ್ಲಿಂದ ಹೋಗುವಾಗ ಹೇಗೆ ನಗುತ್ತಾ ಹೊರಟಿರಿ, ಎಲ್ಲ ದೇವರ ದರ್ಶನವನ್ನ ಮಾಡಿ ಕೊನೆಯಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಹಾಗೆ ಕರೆದುಕೊಂಡು ನಗುತ್ತಾ ಬಿಡುವ ಒಂದು ಸಮಯವನ್ನ, ಅವರ ಒಂದು ಶಿಸ್ತಿನ ಒಂದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಸಮಯವನ್ನ ನಾವು ಬಹಳವಾಗಿ ಕೇಳುವುದರಿಂದ ಮತ್ತು ಅವರ ಮನೆಗೆ ಹೋದಾಗ ಅವರ ಹೆಸರು ಕೇಳಿದಾಗ ಎಷ್ಟು ಪರಮಾನಂದವಾಯಿತು ಎಂದು ನಮಗೆ ಹೇಳಲು ಸಾಧ್ಯವಿಲ್ಲ. ಇಂದಿನ ಯುವ ಪೀಳಿಗೆಗೆ ಇಂಥ ವಿಚಾರ ತಿಳಿಯಲಿ ಎಂಬುದಾಗಿ ಒಂದು ಪುಟ್ಟ ವಿಡಿಯೋವನ್ನ ಮಾಡಿದ್ದೇವೆ. ಅವರ ಮನೆಯಲ್ಲಿ ಹೋಗೋಣ ಬನ್ನಿ. ಮತ್ತು ಬ್ರಹ್ಮರಥೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕುಟುಂಬದವರು ಕೋರಿದ್ದಾರೆ. ಮತ್ತು ಎಲ್ಲ ಭಕ್ತ ಮಹಾಶಯರು ಬೆಳಗಿನ ಜಾವ ದೇವರ ದರ್ಶನವನ್ನ ಮಾಡಲು ಬಂದಿದ್ದಾರೆ. ಎಲ್ಲರಿಗೂ ಶುಭವಾಗಲಿ, ನಾಳಿನ ಸಮಸ್ತ ಜನರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಅವರು ಪ್ರಾರ್ಥಿಸುತ್ತಾ ತಮ್ಮ ಕಾರ್ಯಕ್ರಮವನ್ನ ಮುಂದುವರಿಸಲು ಸಿದ್ಧರಾಗಿದ್ದಾರೆ. ರಥೋತ್ಸವಕ್ಕೆ ಬನ್ನಿ, ಸ್ವಾಗತ ಸುಸ್ವಾಗತ. ನಮಸ್ಕಾರ ನಮಸ್ಕಾರ. ಇದು ಯಾರ ಮನೆ ಇದೆ? ಓ, ನಮ್ಮ ಪ್ರೀತಿಯಾದಂಥ ಅಣ್ಣಪ್ಪ ಮಾಮ, ವಾದ್ಯಾರ ಅಣ್ಣಪ್ಪ ಮಾಮ ಅವ್ರ ಮನೆಗೆ ನಾವು ಬಂದಿದ್ದೀವಿ. ಅಣ್ಣಪ್ಪ ಮಾಮ ಅವರು ಸಾವಿರಾರು ಜನರನ್ನು ಯಾತ್ರೆಗೆ ಕರ್ಕೊಂಡು ಹೋಗಿಂಥ ಸಂದರ್ಭವನ್ನು ನಾವು ಕೇಳಿದ್ದೀವಿ. ಬಹಳ ಬಹಳ ಒಳ್ಳೆಯ ಮನುಷ್ಯರು ಅಂತ ಹುಲಗುಂಡಿಲೇ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಅವರ ಮಗ ಅವರು ಕೊನೆಯಲ್ಲಿರೋರು. ಇವ್ರ ಮಗ, ನೀವು ತಮ್ಮ. ನೀವು ಯೂಟ್ಯೂಬ್ ಅಮ್ಮ ಹುಲ್ಕಲ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೇಗೆ ಬರ್ತಾ ಇದೆ ಮಮ್ಮ? ಯಾವ ಕಾರ್ಯಕ್ರಮ ನೋಡಿದ್ದೀರಿ? ಶ್ರೀಮಂತ ನೋಡಿದ್ದೀರಿ, ಮಗ್ಗೆಲ್ ಕಾರ್ಯಕ್ರಮ ನೋಡಿದ್ದೀರಿ.
ಮಾದಿ ಹೇಳಿದ್ದು ನೋಡಿಲ್ಲ. ಮಾದಿ ಹೇಳಿದ್ದು ನೋಡಿ ತುಂಬ ಚೆನ್ನಾಗಿದೆ. ಗರುಡೋತ್ಸವ ಭಾಳ ಚೆನ್ನಾಗಿದೆ ನೋಡಿ. ನೀವು ಇದು ಸಿಕ್ಕಿ ನಮಗೆ ಯೂಟ್ಯೂಬ್ ಚಾನಲ್ ನಾವು ನೋಡ್ತಾ ಇದ್ದೀವಿ. ಇಂಥ ವಯಸ್ಸಲ್ಲಿ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಏಜ್ ಇವಾಗ? ಹಾಂ, ಆಗಲಿ. ಇಂಥ 74 ವರ್ಷದಲ್ಲಿ ನಮ್ಮ ಒಂದು ಸಣ್ಣ ವಿಡಿಯೋನ ತಾವು ನೋಡಿ ಭಾಳ ಆನಂದ ಪಟ್ಟಿದ್ದೀರಿ ಅಂದರೆ ನಮಗೆ ಅದನ್ನ ಹೇಳೋಕ್ಕೆ ಸಾಧ್ಯವಿಲ್ಲ. ಭಾಳ ಸಂತೋಷ ಆಯಿತು. ಯೂಟ್ಯೂಬ್ ಮಮ್ಮ ಕಡೆಯಿಂದ ಧನ್ಯವಾದಗಳು ಮಮ್ಮ. ಅದ್ಭುತವಾದ ಸೀನ್ಸ್. ಇಲ್ಲಿ ನೋಡಿ ಹಾಗೆ ಬಂದಿದ್ದೀರಿ. ದೇವ ದರ್ಶನ ಮಾಡ್ಕೊಂಡು ಬನ್ನಿ. ರಥೋತ್ಸವ ನೋಡಿ ಆನಂದ ಪಡಿ. ಧನ್ಯವಾದ. ಇಲ್ಲ, ಸ್ವಲ್ಪ ಹಿಂದೆ ಬನ್ನಿ. ಹಾಗೇ ಇರಿ. ಇದು ನೋಡಿ. ಒಂದು ಸೆಕೆಂಡ್. ಹಾಂ, ಓಕೆ. ನಮಸ್ಕಾರ. ತಮ್ಮ ಹೆಸರು? ಶ್ರೀನಿವಾಸ್. ತಮ್ಮ ಸ್ಥಳ? ಆಡುಗೋಡಿ, ಬೆಂಗಳೂರು. ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಮಮ್ಮ ನೀವೇನೇ ಅಂತ ಕೇಳಿದ್ರಿ. ನೀವು ನೋಡಿದ್ದೀರಮ್ಮ ಯೂಟ್ಯೂಬ್ ಯಾಕೆ ಬರ್ತಾ ಇದೆಯಮ್ಮ? ಚೆನ್ನಾಗಿ ಬರ್ತಾ ಇದೆ. ನೀವು ನೋಡಿದ್ದೀರಾ? ಪ್ರಿಯ ವೀಕ್ಷಕರಿಗೆ, ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ ಜನಕ್ಕೆ? ನೀವು ಯೂಟ್ಯೂಬ್ ನೋಡಿದ್ದೀರಲ್ವಾ, ನಿಮ್ಗೆ ಆನಂದ ಆಗಿದೆಯಲ್ವಾ? ನೀವು ಬೇರೆಯವ್ರಿಗೆ ಏನು ಹೇಳ್ತೀರಿ? ಧನ್ಯವಾದಗಳು. ಹಾಂ, ಓಕೆ. ಹಾಗೇ ಇರಿ. ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ವಿರೋಧದಿಂದ ಹುಲಗುಂಡಿ ಗ್ರಾಮದಾರರಂತಹ ಕಾಂತಯ್ಯಂಗಾರ್ ಅವರ ಮನೆಗೆ ಬಂದಿದ್ದೇವೆ. ಅವರು ನಮ್ಮನ್ನು ಸ್ವಾಗತಿಸಿದ್ದಾರೆ ಮತ್ತು ಆತಿಥ್ಯವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೇವೆ, ನಮ್ಮ ತಾಯಿಯವರಿಗೆ ತೋರಿಸ್ತಾ ಇದ್ದೇವೆ ಎಂದು ಹೇಳಿದ್ದನ್ನು ಕೇಳಿ ಭಾಳ ಸಂತೋಷವಾಯಿತು. ಅವರ ತಾಯಿಯವರಿಗೆ 92 ವರ್ಷ ವಯಸ್ಸಾಗಿದ್ದರೂ ಮಕ್ಕಳು ಪ್ರೀತಿಯಿಂದ ತಾಯಿಗೆ ತೋರಿಸುವುದು ಅಂದರೆ ಬಹಳ ಅಪರೂಪವಾದ ವಿಷಯ. ಅದರಲ್ಲಿ ತೋರಿಸಿದ್ದಾರೆ ಎಂದರೆ ಪರಮಾನಂದವಾಗುತ್ತದೆ. ಇವರೇ ತಾಯಿಯವರು ನೋಡಿ. ಯೂಟ್ಯೂಬ್ ಮಾಮ ಹುಲ್ಕಲ್ ಕಾರ್ಯಕ್ರಮ ನೋಡಿದ್ದೀರಾ? ಇಲ್ಲ. ಹೇಳಿ ತಮ್ಮ ಹೆಸರು? ನಮ್ಮನ್ನು ಕಂಡ ತಕ್ಷಣ
ನೀವು ಆಂಧ್ರ ಕದ್ರಿಲಿದ್ದೀರಿ ಅಂತ ಹೇಳಿದಿರಿ. ಯೂಟ್ಯೂಬ್ ಮಾಮ ನಿಮ್ಮ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಆಂಧ್ರಲ್ಲಿ ನೀವು ಕೂತ್ಕೊಂಡು ನೋಡ್ತಾ ಇದ್ದೀರಿ ಅಂದರೆ ನಮಗೆ ಭಾಳ ಸಂತೋಷವಾಯಿತು. ಮನೆಗೆ ಸ್ವಾಗತ ಮಾಡಿರೋದ್ರಿಂದ ನಿಮ್ಮ ಮನದಾಳದ ಮಾತನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ಅಂದರೆ ನಮ್ಮ ಯೂಟ್ಯೂಬ್ ಡೈಲಿ ನೋಡ್ತಾರಲ್ಲ ಅವರಿಗೆ ಹೇಳಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ. ಹಾಂ, ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮನ್ನ ಫಸ್ಟು ಬೈಲ್ಹಳ್ಳಿ ನೋಡಿದ್ವಿ. ಬೈಲಹಳ್ಳಿಲಿ ನೋಡಿದ್ದೀರಿ. ಆಮೇಲೆ ಎಲ್ಲ ಕಡೆ ನೀವು ತೆಗ್ದಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಂ ಯೂಟ್ಯೂಬ್ ಚಾನಲಲ್ಲಿ. ನಾವು ದಿನ ನೋಡ್ತಾ ಇರ್ತೀವಿ. ಹಾಂ ಮಾದಿಹಳ್ಳಿ, ಉಗ್ನಿ, ಇಲ್ವಾಲ ಎಲ್ಲ ಕಡೆನೂ ತೆಗ್ದಿದ್ದೀರಾ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಚಾನಲಲ್ಲಿ. ಚೆನ್ನಾಗಿ ಎಲ್ಲರೂ ನಮ್ಮ ಬ್ರಾಹ್ಮಣರು, ಶ್ರೀ ವೈಷ್ಣವರು ಎಲ್ಲರೂ ನೋಡಿ ಸಂತೋಷ ಪಡಬೇಕು ಅಂತ ನನಗೆ ತುಂಬ ಇಷ್ಟ. ಇದನ್ನೇ ನೀವು ಮುಂದೆ ಚೆನ್ನಾಗಿ ಮುಂದುವರಿಸಿ ಎಲ್ಲ ನೋಡಿ ಸಂತೋಷ ಪಡ್ತಾರೆ. ಧನ್ಯವಾದಮ್ಮ. ಮಾಮ, ನೀವು ನಮ್ಮ ತಾಯಿಯವರಿಗೆ 92 ವರ್ಷ ನಿಮ್ಮ ವಿಡಿಯೋವನ್ನು ನಾವು ತಾಯಿಯವರಿಗೆ ತೋರಿಸ್ತಾ ಇದ್ದೀವಿ ಅಂದರೆ ನಮಗೆ ಹೆಮ್ಮೆ, ಭಾಳ ಹೆಮ್ಮೆ. ನಾವು ತೆಗೆದಿದ್ದಕ್ಕೂ ಭಾಳ ಆ ವಿಡಿಯೋವನ್ನು ಸಾರ್ಥಕವಾಯಿತು ಅಂತ ಇವತ್ತು ನಿಮ್ಮ ಹುಲಗುಂಡಿಲಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತೇವೆ. ನೀವು ನೋಡ್ತಾ ಇದ್ದೀರಿ, ಭಾಳ ಸಂತೋಷ ಆಯಿತು. ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಗೋಪಿ ಅಂತ. ಹಾಂ, ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ. ಜನವರಿಲಿ ಬೈಲಹಳ್ಳಿ, ಉಗನೆ, ಮಗ್ಗಿ, ಇರುವಾಲ ಮತ್ತು ಮಾದಿಹಳ್ಳಿ ನಾವು ಹುಲಗುಂಡಿಗೆ ಬಂದಿದ್ದೀರಿ. ನಾವು ಬರ್ದಲ್ಲೇ ಇದ್ದರೂ ಕೂಡ ನೀವು ಬಂದು ಭಗವಂತನ ಸೇವೆ ನಮಗೆ ಮಾಡಿಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಭಾಳ ಸಂತೋಷ ಆಯಿತು. ಮಾಮಿ, ತಮ್ಮ ಹೆಸರು? ಇವರು ನಮ್ಮ ಪತ್ನಿ, ಧರ್ಮಪತ್ನಿ. ಧರ್ಮಪತ್ನಿ ಅವ್ರು ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಮಾಮ ಕಾರ್ಯಕ್ರಮವನ್ನು ನಾವು ವೀಕ್ಷಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಹೇಗೆ ಬರ್ತಾ ಇದ್ದೀಮ್ಮ ಕಾರ್ಯಕ್ರಮ? ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಅತ್ತೆಯವರಿಗೆ ತೋರಿಸ್ತೀವಿ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಇಂತಹ ನಮ್ಮ ಒಂದು ಸಣ್ಣ ವಿಡಿಯೋಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದ ಪಡ್ತಾ ಇದ್ರಿ ಅಂತ ನಾವು ಹುಲಗುಂಡಿಗೆ ಬಂದಾಗ ನಿಮ್ಮ ಮನೆಯಲ್ಲೇ ಕರೆದು ಹೇಳಿದಾಗ ನಮಗೆ ಅದಷ್ಟು ಆ ಕಣ್ಣೆದುರುಗಡೆ ಆ ತಾಯಿ ನೋಡಿದಾಗ ನಮಗೆ ಅಷ್ಟು ಆನಂದ ಆಯಿತು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಧನ್ಯವಾದ ಅಮ್ಮ, ಧನ್ಯವಾದ ಅಮ್ಮ. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾಂ, ಹೇಳಿ, ಏನು ಚೆನ್ನಾಗಿ ಬರ್ತಾಯಿದೆ. ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ನೀವು ಯೂಟ್ಯೂಬ್ ಮಾಮ ಕಾರ್ಯಕ್ರಮ ಯೂಟ್ಯೂಬ್ ಕಾರ್ಯಕ್ರಮ ನೋಡಿದ್ದೀರಾ? ಹೇಗೆ ಬರ್ತಾ ಇದೆಯಮ್ಮ? ಚೆನ್ನಾಗಿ ಬರ್ತಾ ಇದೆ. ಭಾಳ ಸಂತೋಷವಾಯಿತು. ಹಾಗೆ ಇರಿ ಫುಲ್. ಈ ಕಡೆ ನೋಡಿ, ಎಲ್ಲ ಈ ಕಡೆ ನೋಡಿ. ಭಾಳ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನಾವು ನೋಡಿ ನಮಗೆ ಆನಂದವಾಯಿತು. 92 ವರ್ಷದ ತಾಯಿಯವರಿಗೆ ನಾವು ತೋರಿಸಿದ್ದೇವೆ ಎಂದು ಹೇಳಿದಾಗ ಇನ್ನೂ ಪರಮಾನಂದವಾಯಿತು. ನಮ್ಮ ಪ್ರಿಯ ವೀಕ್ಷಕರಿಗೆ ಈ ಮಾತು ತಿಳಿಯಲಿ, ಈ ವಿಡಿಯೋ ನೋಡಲಿ ಎಂಬುದಾಗಿ ಈ ಕಾರ್ಯಕ್ರಮ ಹಾಕಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ಆ ಬ್ರಹ್ಮರಥೋತ್ಸವಕ್ಕೆ ಕಾಂತಯ್ಯಂಗಾರ್ ಹುಲಗುಂಡಿ ಕುಟುಂಬದವರಿಂದ ಎಲ್ಲರಿಗೂ ವಿಡಿಯೋ ಮೂಲಕ ಸ್ವಾಗತ ಮಾಡುತ್ತಿದ್ದಾರೆ. ಯೂಟ್ಯೂಬ್ ಮಾಮ ಹುಲಿಕಲ್ ಅನಂತ ಧನ್ಯವಾದಗಳು. ಮತ್ತು ಇವರ ಮನೆಯಲ್ಲಿ ನಮ್ಮ ಯೂಟ್ಯೂಬನ್ನು ಕಾರ್ಯಕ್ರಮವನ್ನು ನೋಡಿದ್ದೇವೆ ಎಂದು ನಮಗೆ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಆದರೆ ಸಂಭಾವನೆಯನ್ನು ಹೇಳಬೇಡಿ ಎಂದು ಹೇಳಿರುವುದರಿಂದ ದಯವಿಟ್ಟು ಹೇಳುವುದಿಲ್ಲ. ಧನ್ಯವಾದಗಳಮ್ಮ.